ಮತ್ತೆ ರಾಜ್ಯದಲ್ಲಿ ಸದ್ದಿಲ್ಲದೆ ಶುರುವಾಗಿದೆಯಾ ಆಪರೇಷನ್ ಹಸ್ತ. ಮುಂಬರುವ ಚುನಾವಣೆಗೆ ಈಗಿನಿಂದಲೇ ಕಾಂಗ್ರೆಸ್ ಸಕಲ ಸಿದ್ಧತೆ ಮಾಡಿಕೊಳ್ತಾ ಇದೆ. ಆಪರೇಷನ್ ಹಸ್ತ ಮತ್ತೆ ಸದ್ದಿಲ್ಲದೆ ಶುರುವಾಗಿದೆ. ಅಂದ್ರೆ ಮುಂಬರುವಂತಹ ಚುನಾವಣೆ ದೃಷ್ಟಿಯಿಂದ ಸಕಲ ಸಿದ್ಧತೆಯನ್ನ ಕಾಂಗ್ರೆಸ್ಸಿಗೆ ಮಾಡಿಕೊಳ್ತಾ ಇದೆ. ಜೆಡಿಎಸ್ ಶಾಸಕರ ಜೊತೆಗೆ ಕಾರ್ಯಕರ್ತರ ಮೇಲೂ ಕೂಡ ಕೈ ಕಣ್ಣು ಹಾಕಿದೆ. ಜೆಡಿಎಸ್ ಶಾಸಕರನ್ನ ಸೆಳೆಯೋಕೆ ಎರಡು ಟೀಮ್ನಿಂದ ಭರ್ಜರಿ ಪ್ಲಾನ್ಗಳು ನಡೀತಾ ಇದೆ. ಎರಡು ಟೀಮ್ ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾವಂತೆ. ಜೆಡಿಎಸ್ ಬಿಜೆಪಿ ಮೈತ್ರಿಯಿಂದ ಲೋಕಸಭಾ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆಯಾಗಿತ್ತು. ಮುಂಬರುವ ಸ್ಥಳೀಯ ಚುನಾವಣೆಯಲ್ಲಿ ಪ್ರಾಬಲ್ಯವನ್ನು ಸಾಧಿಸೋಕೆ ಪ್ಲಾನ್ ಮಾಡಿದ್ದಾರೆ ಕಾಂಗ್ರೆಸ್ನವರು. ಒಂದು ಕಡೆ ಜೆಡಿಎಸ್ ಶಾಸಕರನ್ನ ಸೆಳೆಯುವಂತಹ ಪ್ರಯತ್ನ, ಮತ್ತೊಂದು ಕಡೆ ಕಾರ್ಯಕರ್ತರಿಗೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಆಫರ್ಗಳನ್ನು ಕೊಡ್ತಾ ಇದ್ದಾರೆ. ಮೊನ್ನೆ ಓಪನ್ ಆಗಿ ಹೇಳಿದರು, ಅಲ್ರಿ ಪಾಪ ಎಷ್ಟೊಂತ ಸಹಿಸ್ಕೊಳ್ತಾರೆ ಅವರು, ಎಷ್ಟೊಂತ ಆ ಪಕ್ಷದಲ್ಲಿರ್ತಾರೆ, ಬರ್ತೀವಿ ಅಂದ್ರೆ ನಾವು ಬಿಡೋಕ್ಕಾಗತ್ತಾ ಅಂತ ಹೇಳಿಬಿಟ್ರು. ಸದ್ದಿಲ್ಲದೆ ಆಪರೇಷನ್ ಹಿಂಗೆ ನಡೀತಾ ಇದೆ. ಅಂದರೆ ಸ್ಥಳೀಯವಾಗಿ ಕಾರ್ಯಕರ್ತರನ್ನು ಕೂಡ ಸೆಳೆಯುವಂತಹ ಒಂದು ಪ್ಲ್ಯಾನನ್ನು ಮಾಡಿದ್ದಾರೆ. ಎರಡು ಟೀಮ್ ರೆಡಿ ಮಾಡಿದ್ದಾರಂತೆ. ಒಂದು ಕಡೆ ಶಾಸಕರಿಗೆ ಡಿ ಕೆ ಶಿವಕುಮಾರ್ ಗಾಳ ಹಾಕೋದು ಸಹಜ. ಆ ಪ್ರಯತ್ನಗಳು ನಡೀತಾ ಇದೆ ಸದ್ದಿಲ್ಲದೆ. 11 ಜನ ಏನೋ ಬರ್ತಾರೆ ಅಂತಿತ್ತು, ಬಟ್ ಈಗ 5ರಿಂದ 6 ಜನಕ್ಕೆ ಟಚ್ ಮಾಡಿದ್ದಾರೆ ಅಂತಿದೆ. ಅದರ ಜೊತೆಗೆ ಈಗ ಸ್ಥಳೀಯವಾಗಿ ಕಾರ್ಯಕರ್ತರನ್ನು ಕೂಡ ಎಲ್ಲೆಲ್ಲಿ ಜೆ ಡಿ ಎಸ್ನ ಪ್ರಾಬಲ್ಯ ಇದೆಯೋ, ಉದಾಹರಣೆಗೆ ಹಳೆ ಮೈಸೂರು ಭಾಗದಲ್ಲಿ ಅಲ್ಪ ಸ್ವಲ್ಪ ಜೆ ಡಿ ಎಸ್ ಪ್ರಾಬಲ್ಯ ಇದೆ, ಕಂಪ್ಲೀಟಾಗಿ ಕಬ್ಜಾ ಮಾಡಿಕೊಳ್ಬೇಕು ಅನ್ನುವಂಥ ಪ್ಲ್ಯಾನನ್ನು ಕೈ ನಾಯಕರು ಮಾಡ್ತಾ ಇದ್ದಾರೆ. ಯಾಕಂದರೆ ಲೋಕಸಭಾ ಚುನಾವಣೆಯಲ್ಲಿ ಹಿನ್ನಡೆ ಆಯಿತು. ಈಗ ಬೆಂಗಳೂರು ಗ್ರಾಮಾಂತರದಲ್ಲೂ ಕೂಡ ಡಿ ಕೆ ಸುರೇಶ್ ಅವರು ಹಿನ್ನಡೆ ಆಯಿತು, ಅಲ್ಲಿ ಆಘಾತ ಅದು. ಹಾಗಾಗಿ ಡಿ ಕೆ ಬ್ರದರ್ಸ್ ಈ ಪ್ಲ್ಯಾನನ್ನು ಹೆಣಿತಾ ಇದ್ದಾರಂತೆ. ಅಂದರೆ ಇಲ್ಲಿ ಜೆ ಡಿ ಎಸ್ನ ಅಷ್ಟೂ ಶಕ್ತಿಯನ್ನು ತಮ್ಮ ಕಡೆಗೆ ಸೆಳೆದುಕೊಳ್ಳುವಂಥ ಒಂದು ಪ್ಲ್ಯಾನ್. ಅಂದರೆ ಕಂಪ್ಲೀಟಾಗಿ ಆ ಪಕ್ಷವನ್ನು ಇರಲೇಬಾರದು, ಆ ಹಂತಕ್ಕೆ ತೆಗೆದುಕೊಂಡು ಹೋಗುವಂತಹ ಒಂದು ಅಜೆಂಡಾದೊಂದಿಗೆ ಹೋಗ್ತಾ ಇದ್ದಾರಂತೆ. ಮುಂಬರುವಂಥ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯತ್ ಚುನಾವಣೆ ಏನಿದೆ, ಅದ್ರ ಜೊತೆಗೆ BBMP ಚುನಾವಣೆಯನ್ನು ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದಾರೆ. ಲೋಕಲ್ ಲೀಡರ್ಸ್ಗಳನ್ನು, ಈಗ MLA MP ಅದಕ್ಕಿಂತ ತಳಮಟ್ಟದ ನಾಯಕರು ಇರ್ತಾರಲ್ವ, ಲೋಕಲ್ ಯಾರು ಸ್ಟ್ರಾಂಗ್ ಆಗಿರ್ತಾರಲ್ವ, ಗುರ್ಸ್ಕೊಂಡಿರ್ತಾರೆ ಸಕ್ರಿಯವಾಗಿ, ಅಂಥವ್ರಿಗೆ ಗಾಳ ಹಾಕ್ತಾ ಇದ್ದಾರೆ, ಆಫರ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ, ನೀವು ಏನು ಸ್ಥಳೀಯವಾಗಿ ಏನು ಆ ಸ್ಥಾನಮಾನಗಳನ್ನು ಕೇಳ್ತೀರಿ, ನಿಮಗೆ ಕೊಡಲಿಕ್ಕೆ ನಾವು ರೆಡಿಯಾಗಿದ್ದೇವೆ. ಈ ಥರದ ಆಫರ್ಗಳನ್ನು ಡಿ ಕೆ ಶಿವಕುಮಾರು ಹಾಗೆ ಡಿ ಕೆ ಸುರೇಶ್ ಅವರು ಕೊಡ್ತಾ ಇದ್ದಾರಂತೆ. ಅದರಲ್ಲೂ ರಾಮನಗರ ಜೊತೆಗೆ ಮಂಡ್ಯ ಮತ್ತು ಮೈಸೂರು, ಈ 3 ಭಾಗದಲ್ಲಿ ಜೆ ಡಿ ಎಸ್ ಕಾರ್ಯಕರ್ತರನ್ನು ಸೆಳೆಯೋಕೆ ಮತ್ತು ನಾಯಕರನ್ನು ಕಾಂಗ್ರೆಸ್ ತೆಕ್ಕೆಗೆ ಹಾಕ್ಕೊಳ್ಳೋಕೆ ಪ್ಲ್ಯಾನ್ಗಳು ನಡೀತಾ ಇದೆ ಅಂತೆ. ಶಾಸಕರನ್ನು ಸೆಳೆಯುವಂತಹ ಪ್ಲ್ಯಾನ್ ಕೂಡ ಆರಂಭದಿಂದಲೂ ಅದು ನಡೀತಾ ಇದೆ. ಯಾಕಂತಂದರೆ ಇಲ್ಲಿ ಸರ್ಕಾರಕ್ಕೆ ಏನೂ ಆಗಬೇಕಾಗಿಲ್ಲ, 138 ಜನ ಬೆಂಬಲದೊಂದಿಗೆ ಸರ್ಕಾರ ಸುಭದ್ರವಾಗಿದೆ. ಆದರೆ ಡಿ ಕೆ ಶಿವಕುಮಾರ್ದು ಕೂಡ ಇಲ್ಲಿ ವೈಯಕ್ತಿಕವಾದಂಥ ಪ್ರತಿಷ್ಠೆ ಇದೆ. ಮತ್ತಷ್ಟು ಮಾಹಿತಿ LN ಸ್ವಾಮಿ ನೀಡ್ತಾರೆ. LN ಸ್ವಾಮಿ, ಈಗ ಜೆ ಡಿ ಎಸ್ನ ಶಾಸಕರನ್ನು ಸೆಳೆಯುವಂಥ ಪ್ಲ್ಯಾನ್ ಆರಂಭದಿಂದಲೂ ಕೂಡ ನಡೀತಾ ಇದೆ ಅನ್ನುವಂಥ ಚರ್ಚೆ ಇದೆ. ಅದರಲ್ಲೂ ಹಳೆ ಮೈಸೂರು ಭಾಗವನ್ನೇ ಡಿ ಕೆ ಶಿವಕುಮಾರ್ ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈಗ ಸ್ಥಳೀಯ ನಾಯಕರನ್ನು ಕೂಡ ಸೆಳೆಯುವಂಥ ಪ್ಲ್ಯಾನ್ ಯಾವ ರೀತಿ ನಡೀತಾ ಇದೆ, ಏನೆಲ್ಲ ಆಫರ್ ಮಾಡ್ತಾ ಇದ್ದಾರೆ ಅಂತ? ಪ್ರಭು, ಸದ್ಯ ರಾಜಕೀಯ ವಲಯದ ಅಂದ್ರೆ ಕಾಂಗ್ರೆಸ್ ವಲಯದಲ್ಲಿ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳು ಗರಿಗೆದರುತ್ತಾ ಇದೆ. ಒಂದು ಕಡೆ ಪಕ್ಷದ ಆಂತರಿಕ ಬೆಳವಣಿಗೆಗಳು ಅದನ್ನ ಹೊರತುಪಡಿಸಿದ್ರೆ ಆಪರೇಷನ್ ಜೆಡಿಎಸ್ ಮೂಲಕ ಇನ್ನಷ್ಟು ಶಾಸಕರನ್ನ ಕರೆತರುವ ಒಂದು ವಿಚಾರ ಹಲವು ದಿನಗಳಿಂದ ಸದ್ದು ಮಾಡ್ತಾ ಇರುವಂತದ್ದು. ಈಗಾಗಲೇ ಹಲವು ಜೆಡಿಎಸ್ ನ ಕೆಲ ಶಾಸಕರು ಕೂಡ ನಮಗೂ ಆಫರ್ ಬಂದಿದೆ ಎಂಬುದನ್ನ ನೇರವಾಗಿ ಹೇಳ್ಕೊಂಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಜೆಡಿಎಸ್ ಶಾಸಕ ಸಮೃದ್ಧಿ ಮಂಜುನಾಥ್ ನೇರವಾಗಿ ಹೇಳಿದ್ರು, ನನಗೂ ಆಫರ್ ಕೂಡ ಬಂದಿತ್ತು ಅನ್ನೋದು ಕೂಡ ಹೇಳಿದ್ರು. ಇದನ್ನ ಹೊರತುಪಡಿಸದೆ ತೆರೆಮರೆಯಲ್ಲಿ ಈ ಕಸರತ್ತು ಇನ್ನು ನಡೀತಾ ಇದೆ ಅನ್ನೋದಕ್ಕೆ ಉತ್ತರ ಸಿಗುವಂತೆ ಕಾಂಗ್ರೆಸ್ನ ಹಲವು ಸಚಿವರು ಕೂಡ ಇದಕ್ಕೆ ಸ್ಪಷ್ಟನೆ ಕೊಟ್ಟಿದ್ರು. ಅಂದ್ರೆ ಜೆಡಿಎಸ್ ನಿಂದ ಇನ್ನಷ್ಟು ಶಾಸಕರು ನಮ್ಮ ಜೊತೆಗೆ ಬರ್ತಾರೆ, ಈಗಾಗಲೇ ಬರುವ ಉತ್ಸಾಹದಲ್ಲಿದ್ದಾರೆ. ಹಾಗಾಗಿ ಕೆಲವು ದಿನಗಳ ನಂತರ ಎಲ್ಲರೂ ನಮ್ಮ ಪಕ್ಷಕ್ಕೆ ಸೇರ್ತಾರೆ ಎಂಬ ಸುಳಿವನ್ನ ಕೊಟ್ಟಿದ್ರು. ಪದೇ ಪದೇ
ಆಪರೇಷನ್ ಜೆಡಿಎಸ್ ಅದು ಶಾಸಕರಿಗೆ ಗಾಳ ಆಗ್ತಾ ಇರೋದು ವಿಚಾರಗಳು ರಾಜಕೀಯ ವಲಯದಲ್ಲಿ ಸದ್ದು ಮಾಡ್ತಾ ಇದೆ. ಆದ್ರೆ ಮತ್ತೊಂದು ಕಡೆ DCM DK ಶಿವಕುಮಾರ್ ಅವರು ಕಾಂಗ್ರೆಸ್ ರಾಜ್ಯ ಜೆಡಿಎಸ್ ಕಾರ್ಯಕರ್ತರಿಗೆ ಆಫರ್ ಕೊಟ್ಟಿರುವಂತದ್ದು. ಅಂದ್ರೆ ಈಗ ಜೆಡಿಎಸ್ ಕಾರ್ಯಕರ್ತರು ಜೆಡಿಎಸ್ ನಲ್ಲಿ ಏನಿದೆ, ಬನ್ನಿ ನಮ್ಮ ಪಕ್ಷಕ್ಕೆ ಸೇರ್ಕೊಳ್ಳಿ, ಪಕ್ಷವನ್ನ ಸಂಘಟನೆ ಮಾಡೋಣ, ಪಕ್ಷವನ್ನ ಇನ್ನಷ್ಟು ಗಟ್ಟಿಗೊಳಿಸೋಣ ಎಂಬ ಕರೆಯನ್ನ ಜೆಡಿಎಸ್ ಕಾರ್ಯಕರ್ತರಿಗೆ ಕೊಟ್ಟಿರುವಂತದ್ದು. ಒಂದು ಕಡೆ ಜೆಡಿಎಸ್ ಶಾಸಕರು ಹಾಗೂ ಕಾರ್ಯಕರ್ತರು ಎರಡೂ ಗಾಳವನ್ನ ಹಾಕಿರುವಂತದ್ದು DCM DK ಶಿವಕುಮಾರ್. ಯಾಕೆಂದ್ರೆ ಮುಂದೆ ಸಾಕಷ್ಟು ಚುನಾವಣೆಗಳು, ಸ್ಥಳೀಯ ಸಂಸ್ಥೆ ಚುನಾವಣೆಗಳು, ಜಿಲ್ಲಾ ಪಂಚಾಯತ್ ಸೇರಿದಂತೆ ತಾಲೂಕ್ ಪಂಚಾಯತ್ ಚುನಾವಣೆಗಳು ಬರ್ತಾ ಇದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೊತೆ ಮೈತ್ರಿ ವರ್ಕೌಟ್ ಆಗಿದೆ. ಜೆಡಿಎಸ್ಗೆ ತಮ್ಮ ಪ್ರಾಬಲ್ಯವನ್ನ ತೋರಿಸಿದೆ. ಹಳೆ ಮೈಸೂರು ಭಾಗ ಸೇರಿದಂತೆ ಹಲವು ಭಾಗದಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಹೊಂದಾಣಿಕೆ ಮತಗಳು ವರ್ಕೌಟ್ ಆಗಿರುವಂತದ್ದು, ಮೈತ್ರಿಗೆ ವರ್ಕೌಟ್ ಆಗಿರುವಂತದ್ದು. ಹಾಗಾಗಿ ಅದನ್ನು ಕೂಡ ಪರಿಗಣಿಸಿ ಈಗಲಿಂದಲೇ ಚುನಾವಣೆಗೆ ಸಿದ್ಧರಾಗೋದಕ್ಕೆ ಕಾಂಗ್ರೆಸ್ ನಾಯಕರು ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ DCM DK ಶಿವಕುಮಾರ್ ಅವರು ಈ ಮುಂದಿನ ಚುನಾವಣೆಗಳನ್ನು ಗೆಲ್ಲಬೇಕು, ಗೆದ್ದಂತ ಸಂದರ್ಭದಲ್ಲಿ ಪಕ್ಷಕ್ಕೆ ಇನ್ನಷ್ಟು ಪ್ರಾಬಲ್ಯ ಸಿಗುತ್ತೆ ಅನ್ನೋದು ಲೆಕ್ಕಾಚಾರ. ಹಾಗಾಗಿ ಚುನಾವಣೆಗಳನ್ನ ಮುಂದಿಟ್ಕೊಂಡು ಒಂದು ಕಡೆ ಶಾಸಕರು ಸೇರಿದಂತೆ ಕಾರ್ಯಕರ್ತರಿಗೂ ಪಕ್ಷ ಸಂಘಟನೆ ಕಾರ್ಯಕರ್ತರನ್ನು ಸೇರಿಸ್ಕೊಂಡ್ರೆ ಪಕ್ಷ ಸಂಘಟನೆ ಪ್ಲಸ್ ಚುನಾವಣೆಗೂ ವರ್ಕೌಟ್ ಆಗುತ್ತೆ ಎಂಬ ವಿಚಾರದಿಂದ ಈ ಆಪರೇಷನ್ ಜೆಡಿಎಸ್ಗೆ ಕೈಗೆ ಹಾಕಿದ್ದಾರೆ ಎಂಬ ಮಾಹಿತಿಗಳು ಕೂಡ ಲಭ್ಯ ಆಗಿರುವಂತದ್ದು. ಪ್ರಭು, ಥ್ಯಾಂಕ್ ಯು ಎಲ್ ಎನ್ ಸ್ವಾಮಿ ಮಾಹಿತಿಗಾಗಿ.